ಪ್ರೀತಿಯ ದ್ವಿತೀಯ PU ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಕ್ಸಾಮ್ ಆಗಿಬಿಟ್ಟಿದೆ ಅಂದ್ಕೊಂಬಿಟ್ಟು ನಾನು ಕ್ವಶನ್ ಪೇಪರ್ಸ್ಗಳನ್ನು ಅಪ್ಲೋಡ್ ಮಾಡೋದನ್ನು ನಿಲ್ಲಿಸಿದೆ. ಈಗ ಗೊತ್ತಾಯಿತು, ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಹಾಕ್ತಾ ಇದ್ದೀರಾ. ಹಾಗಾಗಿ ಈಗ ನಾನು ವಿಡಿಯೋ ಹಾಕಲಿಕ್ಕೆ ಮತ್ತೆ ಪ್ರಾರಂಭವನ್ನು ಮಾಡಿದ್ದೇನೆ. ದ್ವಿತೀಯ PUC ಪ್ರಥಮ ಕಿರು ಪರೀಕ್ಷೆ ಇದು ಹಾಸನ ಜಿಲ್ಲೆಯ ಒಂದು ಕನ್ನಡ ಕ್ವಶನ್ ಪೇಪರ್ ಆಗಿರುತ್ತೆ. ಆದರೆ ಎಲ್ಲ ಕಡೆಗಳಲ್ಲಿಯೂ ಕೂಡ 90% ಅದೇ ಸೇಮ್ ಕ್ವಶನ್ಸು ಬರ್ತಾಯಿದೆ. ಅದು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ದಿಸ್ ಈಸ್ ಮೈ ಮೇಲ್ ಐ ಡಿ. ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್ ಟು ದಿಸ್ ಮೇಲ್ ಐ ಡಿ. ಎಲ್ಲ ಸ್ಟ್ರೀಮಿಂದು ಕಳಿಸ್ಕೊಡಿ. ಬನ್ನಿ, ರಾವಣ ಸೀತೆಯನ್ನು ಎಲ್ಲಿ ಇರಿಸಿದ್ದ ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಇದೇ ಹಿಂಗೆ ಕಾಪಿ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಅದು ಕೂಡ ಲಾಸ್ಟ್ ಆಪ್ಷನಲ್ಲೇ ಇದೆ, ಪ್ರಮದ ವನ ಅಂತ, ಆಯಿತಾ, ವನದಲ್ಲಿ ಅಂತ. ಥ್ಯಾಂಕ್ ಯು. ಬನ್ನಿ, ಕ್ವಶನ್ ನಂಬರ್ 2 ನೋಡೋಣ. ಏನಿದು? ಪರುಷದ ಗೃಹದೊಳಗಿದ್ದವನು ಇದನ್ನು ಮಾಡುವುದಿಲ್ಲ ಅಂತ ಇದೆ. ಏನು ಮಾಡುವುದಿಲ್ಲ ಅವನು ಹೇಳಿ ನೋಡೋಣ. ಮನೆ ತಿರುಯುವುದು ಮಾಡುವುದಿಲ್ಲ ಅಂತ. ಪಾಂಚಾಲ ನಂದನೆ ಎಂದರೆ ಯಾರು ಅಂತ ಇದೆ. ಕ್ವಶನ್ ನಂಬರ್ 3 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದ್ರೌಪದಿ ಅನ್ನುವಂಥದ್ದು ರೈಟ್ ಆನ್ಸರ್. ನಿರೂಪಕರ ಬಳಿ ದುರ್ಗಪ್ಪ ಕೇಳಿ ಪಡೆಯಲು ಬಂದದ್ದು ಏನು ಅಂತ ಇದೆ. ಕೊಡಲಿ ಅನ್ನುವಂಥದ್ದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಪೇಪರ್ ಸರಿ ಕಾಣ್ತಾ ಇಲ್ಲ ಅಂತ ನೀವು ನನ್ನ ಮೇಲೆ ಬೇಜಾರಾಗಬೇಡಿ. ನೀವು ಯಾವ ರೀತಿಯಾಗಿ ಕ್ವಶನ್ ಪೇಪರನ್ನು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲಲ್ಲಿ ಕಳಿಸ್ತಿರೋ ಅದೇ ರೀತಿಯಾಗಿರುತ್ತೆ, ಹೌದಲ್ವಾ? ಬನ್ನಿ, ಚೆನ್ನಾಗಿ ಫೋಟೋ ಹೊಡೆದು ಕಳಿಸಿ ಮುಂದಿನ ಸಲ, ಆಯಿತಾ? ಬನ್ನಿ, ರಾಮಚಂದ್ರ ಚರಿತ ಪುರಾಣ ಅಂತ ಇದೆ. ರಾಮಚಂದ್ರ ಚರಿತ ಪುರಾಣ ಯಾರು ಹೇಳಿ ನೋಡೋಣ. ಚಂಪು ಕಾವ್ಯ ಅಂತ. ಕೂಡಲ ಸಂಗಮ ದೇವ ಬಸವಣ್ಣ ಅಂತ. ಕುಮಾರವ್ಯಾಸ ಕರ್ನಾಟ ಭಾರತ ಕಥಾಮಂಜರಿ ಅಂತ. ನೋಡ್ರೋ, ಇದೇ ಈ ಕಡೆ ಹಾಕಿ, ಇದನ್ನು ಬಿ ಪಾರ್ಟ್ ಈ ಕಡೆ ಹಾಕಿ ಕೊಡ್ತಾ ಇದ್ದಾರೆ. ಇಷ್ಟೇ ಡಿಫ್ರೆನ್ಸು ಕಣ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತೂ ಡಿಟೋ ಕಾಪಿ ಆ್ಯಸ್ ಇಟ್ ಈಸ್ ಎಲ್ಲ ಕಡೆಯಲ್ಲೂ, ಎಲ್ಲ ಕಾಲೇಜಲ್ಲೂ. ಬಸವಲಿಂಗನ ಹೆಂಡತಿಯ ಹೆಸರು ಏನು ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ಹೇಳಿ ನೋಡೋಣ. ಸಿದ್ಧಲಿಂಗಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕೊನೆಗೆ ಬಸಲಿಂಗ ಡ್ಯಾಶ್ಗಳಿಂದ ಮುಕ್ತನಾಗಿದ್ದ. ಎದರಿಂದ ಮುಕ್ತನಾಗಿದ್ದ ಹೇಳಿ ನೋಡೋಣ. ಸುಳ್ಳುಗಳಿಂದ ಮುಕ್ತನಾಗಿದ್ದ ಅಂತ. ವಾರ್ಫೇರ್ಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂತ ಇದೆ. ಕಾರ್ವೇರ್ ಮಾರ್ಷ್ ಅನ್ನುವಂಥದ್ದು ಸರಿಯಾದ ಉತ್ತರ, ಆಯಿತಾ? ಬನ್ನಿ ವಿದ್ಯಾರ್ಥಿಗಳೇ, ಎಷ್ಟು ಈಸಿಯಾಗಿದೆ ನೋಡಿ. ಇಲ್ಲಿಗೆ ಪಾಠ 10 ಅಂಕಕ್ಕೆ ಕಂಪ್ಲೀಟ್ ಆಯಿತು. ಸೂರ್ಯ ಮತ್ತು ದೀಪಗಳಿಂದ ಆಗುವ ಉಪಯೋಗಗಳು ಯಾವುವು ಅಂತ ಇದೆ. ಮಲಗಿದ್ದ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು ಅಂತ. ಎಂತಹ ಮಾತು ಕಣ್ರಿ, ಹೌದಲ್ವಾ? ಅನ್ಯ ಡಾಕ್ಟರ್ಗಳು ಬಸವಲಿಂಗನ ಕಾಯಿಲೆಯ ಬಗ್ಗೆ ಏನು ಪ್ರತಿಕ್ರಿಯಿಸಿದರು? ಮಾರ್ಷ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? ನೋಡಿ, ಬಹಳ ಈಸಿಯಾಗಿರುವಂಥದ್ದು, ಆಯಿತಾ? ಎಲ್ಲ ಕ್ವಶನ್ಸ್ಗಳು. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ಅಂತ ಇದೆ. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅಂತ. ವಿದ್ಯಾರ್ಥಿಗಳೇ, ದಿಸ್ ಈಸ್ ಮೈ ಮೇಲ್ ಐ ಡಿ. ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್ ಟು ದಿಸ್ ಮೇಲ್ ಐ ಡಿ. ಯಾವುದೇ ಸಬ್ಜೆಕ್ಟ್, ಯಾವುದೇ ಸ್ಟ್ರೀಮ್ ಆಗಿರಲಿ ಕಳಿಸ್ಕೊಡ್ರಿ, ಆಯಿತಾ? ಬನ್ನಿ, ಈಗ ನಾನು ಡೈರೆಕ್ಟಾಗಿ ಭಾಷಾಭ್ಯಾಸದ ಕಡೆಗೆ ಹೋಗ್ತೇನೆ. ಯಾಕಂದರೆ ನಾನು ಕನ್ನಡ ಅಧ್ಯಾಪಕನಲ್ಲಪ್ಪ, ಇಂಗ್ಲೀಷ್ ಪಾಠ ಮಾಡ್ತೀನಿ ನನ್ನ ಮಕ್ಕಳಿಗೆ. ಹಾಗಾಗಿ ಬನ್ನಿ, ಈಗ ನಾವು ಇವೆಲ್ಲ ನೋಡ್ಕೊಳ್ಳಿ ನೀವು, ಆಯಿತಾ? 1 ಅಂಕದ 2 ಅಂಕದ ಪ್ರಶ್ನೆಗಳು ಎಲ್ಲವೂ ಕೂಡ ಬಸವಲಿಂಗ ಇದು ಬಂತು ನೋಡಿ ಸರ್. ಇವುಗಳಲ್ಲಿ ಒಂದು ಪದದ ನಾನಾರ್ಥ ಪದವನ್ನು ಬರೆಯಿರಿ ಅಂತ ಇದೆ. ಈಗ ಅಡಿ ಅಂತ ಇದೆ. ಅಡಿ ಅಂದರೆ ಏನು ಅಂತ, ಆಯಿತಾ? ಅಡಿ ಅಂದರೆ ಪಾದ ಅಂತ ಕೂಡ ಹೌದು. ಅಡಿಗಿಟ್ಟಿದ್ದು ನೋಡು ಅಂತೀವಲ್ವ, ಕೆಳಗೆ ಕೂಡ ಹೌದು. ಕಳೆ ಅಂತ ಇದೆ. ಕಳೆ ಅಂದರೆ ಏನು ಹೇಳಿ ನೋಡೋಣ. ಕಾಂತಿ ಅಂತಲೂ ಕೂಡ ಹೌದು. ಹಾಗೂ ಏನಂತೀರ, ಅದು ನಾಶವಾಗು ಅನ್ನುವುದು ಬರುತ್ತಾ. ಗುಣವಾಚಕ ಅಂತ ಇದೆ. ನಿಮ್ಗೆ ಅವತ್ತಿನಿಂದನೂ ನಾನು ಕಳಿಸಿದ್ದೀನಿ. ಗುಣವಾಚಕವನ್ನು ಬರೆಯಿರಿ ಅಂದರೆ ಕೆಂಪು ಸೀರೆ ಹೇಗಿದೆ, ಕೆಂಪು ಅನ್ನುವಂಥದ್ದೇ ಈ ಏನಂತೀರ ತಗೊಳ್ಳೋ ಗುಣವಾಚಕ ಆಗಿರುತ್ತೆ. ಗುಣವಾಚಕ ಅಂದರೆ ಅಡ್ಜೆಕ್ಟಿವ್ ಮಕ್ಕಳ, ಆಯಿತಾ? ಇಲ್ಲಿ ಸೀರೆ ಏನು ಅಂದರೆ ನೌನ್ ಆಗುತ್ತೆ. ನೌನನ್ನು ಕ್ವಾಲಿಫೈ ಮಾಡುವಂಥದ್ದನ್ನೇ ನಾವು ಗುಣವಾಚಕ ಅಂತ ಕರಿತೀವಿ. ಹಸಿರು ಏನಿದು? ಹಸಿರು ಬಳೆನಾ? ಎಂತಹ ಬಳೆ? ಹಸಿರು ಅನ್ನುವಂಥದ್ದು ಇಲ್ಲಿ ಗುಣವಾಚಕ ಆಗಿರುತ್ತೆ. ವಿಭಕ್ತಿ ಬರೆಯಿರಿ ಅಂತ ಇದೆ. ರಾಮನಿಂದ ಅಂತ ಇದೆ. ರಾಮನಿಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ ಆಗುತ್ತೆ. ನೆಕ್ಸ್ಟ್ ಮನೆಯಲ್ಲಿ ಅಂತ ಇದೆ. ಇದು ಸಪ್ತಮಿ ವಿಭಕ್ತಿ ಆಗುತ್ತೆ. ವಿದ್ಯಾರ್ಥಿಗಳೇ, ನಾನು ಏನಾದರೂ ತಪ್ಪಾಗಿ ಉತ್ತರವನ್ನು ಕೊಟ್ಟಿದ್ದರೆ ದಯವಿಟ್ಟು ತಗೊಳ್ಳಿ. ಏನು ಮಾಡಬೇಕು ಹೇಳಿ, ಕಮೆಂಟಲ್ಲಿ ಸರಿಯಾದ ಉತ್ತರವನ್ನು ಹಾಕಬೇಕು, ಆಯಿತಾ? ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಇದೆ. ತರ್ಪಣ ಬಿಡು ಅಂತ ಇದೆ. ಇನ್ನೊಂದು ಏನಪ್ಪ, ಅದು ಕಾಳು ಕೀಡು ಅಂತ, ಆಯಿತಾ? ಕಳ್ಳರು ಪೊಲೀಸರನ್ನು ನೋಡಿದಾಗ ಅಲ್ಲಿಂದ ಕಾಲನ್ನು ಕೇಳುತ್ತಾರೆ ಅಂತ ಬರೆಯಬಹುದು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ದಯವಿಟ್ಟು ಕ್ವಶನ್ ಪೇಪರನ್ನು ಕಳಿಸ್ಕೊಡಿ. ವಿ ಆರ್ ವೇಟಿಂಗ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಕಮೆಂಟ್ಸ್, ಬ್ಯೂಟಿಫುಲ್ ಕಮೆಂಟ್ಸ್ಗಾಗಿ ಕಾಯ್ತಾ ಇರ್ತೇನೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕಮೆಂಟ್ಸ್ ಮಾಡಬೇಕು. ಲೈಕ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.